ಇನ್ನು SLC ಪರೀಕ್ಷೆ ಈಗ ಬರ್ತಾ ಇದೆ. ಮಕ್ಕಳೆಲ್ಲ ಓದ್ಕೋಬೇಕು, ಟಿವಿ ನೋಡಬಾರ್ದು, ಮೊಬೈಲ್ ಎಲ್ಲ ನೋಡಬಾರ್ದು ಅಂತ ಮನೆಯಲ್ಲಿರೋರೆಲ್ಲ ಹೇಳ್ತಾರೆ. ಬಟ್ ಈಗ ಹೊಸ ಒಂದು ಅಭಿಯಾನವನ್ನು ಶುರು ಮಾಡ್ಕೊಂಡಿದ್ದಾರೆ. ಅವರು ಮನೆ ಮನೆಗೆ ಹೋಗಿ ಟಿವಿ, ಮೊಬೈಲ್ ಎಲ್ಲ ಬಂದ್ ಮಾಡಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳಿ. ಯಾಕಂದರೆ SLCಲಿ ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋಕ್ಕೋಸ್ಕರ. ಯಾರು ಮಾಡ್ತಾ ಇದ್ದಾರೆ ಅಭಿಯಾನ? ಯಾವ್ಯಾವ ಜಿಲ್ಲೆಗಳಲ್ಲಿ ನಡೀತಾ ಇದೆ? ಮನೆ ಮನೆಗೆ ಹೋಗಿ ಹೇಳುವಂಥ ಪರಿಸ್ಥಿತಿ ಯಾರಿಗೆ ಬಂದಿದೆ ನೋಡಿ. ಎಸ್ಎಸ್ಎಲ್ಸಿ ಉತ್ತಮ ಫಲಿತಾಂಶಕ್ಕೆ ದಿಟ್ಟ ಹೆಜ್ಜೆ. 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗಾಗಿ ವಿಭಿನ್ನ ಕ್ಯಾಂಪೇನ್. ಸಂಜೆ ವಿದ್ಯಾರ್ಥಿಗಳ ಮನೆಗೆ ತೆರಳಿ ತಹಶೀಲ್ದಾರ್ ಜಾಗೃತಿ. ಹೌದು, ಶಾಲಾ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಅನ್ನೋದು ಒಂದು ಮಹತ್ವದ ಘಟ್ಟ. ಎಸ್ಎಸ್ಎಲ್ಸಿ ಬಳಿಕ ಯಾವುದೇ ಕೋರ್ಸ್ ಆಯ್ಕೆಗೂ ಇದು ಅತ್ಯಂತ ಮುಖ್ಯ. ಹೀಗಾಗಿ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ವ್ಯಾಸಂಗ ಮಾಡಬೇಕು. ಆದರೆ ಇತ್ತೀಚಿನ ಮಕ್ಕಳಲ್ಲಿ ಮೊಬೈಲ್ ವ್ಯಸನ ಹೆಚ್ಚಾಗ್ತಾ ಇದೆ. ಅತಿ ಹೆಚ್ಚು ಹೊತ್ತು ಮೊಬೈಲ್ ನೋಡೋದ್ರಿಂದ ಓದಿರೋದು ನೆನಪಿನಲ್ಲಿ ಕೂಡ ಇರಲ್ಲ. ಅಲ್ಲದೆ ಓದಿನ ಮೇಲೆ ಕಾನ್ಸಂಟ್ರೇಷನ್ ಸಹ ಮಾಡೋದಕ್ಕಾಗ್ತಿಲ್ಲ. ಹೀಗಾಗಿ ಜಿಲ್ಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಉತ್ತಮಗೊಳಿಸುವುದಕ್ಕೆ ವಿಭಿನ್ನ ಕ್ಯಾಂಪೇನ್ ಆರಂಭಿಸಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಹಶೀಲ್ದಾರ್ 10ನೇ ಕ್ಲಾಸ್ ವಿದ್ಯಾರ್ಥಿಗಳ ಮನೆ ಬಾಗಿಲನ್ನು ಬಡಿತಾ ಇದ್ದಾರೆ. ಈ ಬಾರಿ ರಿಸಲ್ಟ್ ಅನ್ನು ಹೆಚ್ಚಿಸುವುದಕ್ಕೆ ಚನ್ನಪಟ್ಟಣದ ತಹಶೀಲ್ದಾರ್ ಗಿರೀಶ್ ವಿನೂತನ ಕ್ಯಾಂಪೇನ್ಗೆ ಮುಂದಾಗಿದ್ದಾರೆ. ಸಂಜೆ ವೇಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಪರೀಕ್ಷೆ ಬಗ್ಗೆ ಅರಿವನ್ನು ಮೂಡಿಸುತ್ತಿದ್ದಾರೆ. ಮಕ್ಕಳು ಅಭ್ಯಾಸ ಮಾಡುವ ಬಗ್ಗೆ ಪರಿಶೀಲನೆ ನಡೆಸಿ ಪೋಷಕರಿಂದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಮಕ್ಕಳ ಕೈಗೆ ಮೊಬೈಲನ್ನು ಕೊಡದಂತೆ, ಪರೀಕ್ಷಾ ಸಮಯದಲ್ಲಿ ಒತ್ತಡ ಹೇರದಂತೆ ಪೋಷಕರಲ್ಲಿ ಮನವಿ ಮಾಡಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳು ಆತಂಕವಿಲ್ಲದೆ ಪರೀಕ್ಷೆಗೆ ಸಿದ್ಧರಾಗುವಂತೆ ಧೈರ್ಯ ತುಂಬುತ್ತಾ ಇರುವ ತಹಶೀಲ್ದಾರ್ ಸಂಜೆ ವೇಳೆ ನಿತ್ಯ ಒಂದೊಂದು ಗ್ರಾಮಕ್ಕೆ ತೆರಳಿ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನ ಭೇಟಿ ಮಾಡ್ತಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಪೋಷಕರ ಮೀಟಿಂಗ್ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮಹತ್ವವನ್ನು ತಿಳಿಸಿ ಮಕ್ಕಳು ಓದುವಾಗ ಟಿವಿ, ಮೊಬೈಲ್ ಬಳಸದಂತೆ ಪೋಷಕರಿಗೆ ಸಲಹೆ ಕೊಟ್ಟಿದ್ದಾರೆ. ಇನ್ನು ಪ್ರತಿ ಗುರುವಾರ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರ ಸಭೆಯನ್ನು ನಡೆಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ತಯಾರಿಯ ಬಗ್ಗೆ ಚರ್ಚೆ ನಡೆಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂದ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿಶೇಷ ತರಗತಿಗಳಿಗೆ ತಹಶೀಲ್ದಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. 2024-25ನೇ ಸಾಲಲ್ಲಿ ಕೇವಲ 60% ಮಾತ್ರ SSLC ರಿಸಲ್ಟ್ ಬಂದಿದೆ. ನಾನು ಅದು ಪರಿಶೀಲನೆ ಮಾಡಿದಾಗ ನಂಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ನಾವು ಬೆಂಗಳೂರಿಗೆ ತುಂಬ ಹತ್ತಿರ ಇದ್ದೀವಿ, ಆದರೆ ಫಲಿತಾಂಶದಲ್ಲಿ ಭಾಳ ಹಿಂದೆ ಇದ್ದೀವಿ ಅಂತ ಒಂದು ಮನಸ್ಥಿತಿ ನನಗಾಯಿತು. ನನ್ನ ಉದ್ದೇಶ ಇಷ್ಟೇ, ಚನ್ನಪಟ್ಟಣ ತಾಲೂಕಲ್ಲಿ ಈ ಸಲ 100% ರಿಸಲ್ಟ್ ತಗೋಬೇಕು. ಯಾವ ಮಕ್ಕಳು ಫೇಲ್ ಆಗಬಾರ್ದು. ಎಲ್ಲರೂ ಕೂಡ ಒಂದು ಕಾಲೇಜ್ ಲೆವೆಲ್ಗೆ ಹೋದಾಗ ಅಟ್ಲೀಸ್ಟ್ ಅವ್ರ ಮನಸ್ಥಿತಿ ಚೇಂಜ್ ಆಗಿ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ನಾಳೆ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ. ಆ ಒಂದು ಉದ್ದೇಶದಿಂದ ನಾನು ಮನೆ ಮನೆ ಭೇಟಿ ಕೊಟ್ಟು ಪೋಷಕರನ್ನ ಅರಿವನ್ನು ಮೂಡಿಸ್ತಾ ಇದ್ದೀನಿ. ಸಂಜೆ 7ರಿಂದ 9 ಗಂಟೆವರೆಗೂ ಮೊಬೈಲ್, ಟಿವಿ ಬಂದ್. 10ನೇ ತರಗತಿ ವಿದ್ಯಾರ್ಥಿಗಳ ಒಳಿತಿಗೆ ಕ್ರಮ. ಸವಣೂರಿನ ಗ್ರಾಮಗಳಲ್ಲಿ ಡಂಗೂರಕ್ಕೆ ಸೂಚನೆ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆ ಸಮೀಪಿಸ್ತಾ ಇದ್ದಂತೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಭಿನ್ನ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಪರೀಕ್ಷೆ ಸಮೀಪಿಸ್ತಾ ಇದ್ದಂತೆ ಪೋಷಕರು ಮನೆಯಲ್ಲಿ ಟಿವಿ ಮತ್ತು ಮೊಬೈಲ್ ಅನ್ನು ಬಂದ್ ಮಾಡಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸವಣೂರು ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲೂ ಸಂಜೆ 7ರಿಂದ 9 ಗಂಟೆಯವರೆಗೂ ಮನೆಯಲ್ಲಿನ ಮೊಬೈಲ್ ಮತ್ತು ಟಿವಿಗಳನ್ನು ಸ್ವಿಚ್ ಆಫ್ ಮಾಡುವಂತೆ ಮನವಿ ಮಾಡಲಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ MF ಬಾರ್ಕಿ ಆದೇಶವನ್ನು ಮಾಡಿದ್ದು, ಗ್ರಾಮ ಪಂಚಾಯಿತಿಯ PDO ಊರುಗಳಲ್ಲಿ ಡಂಗೂರವನ್ನು ಸಾರಿಸಿ ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶವನ್ನು ಸುಧಾರಣೆಗೆ ತರೋದಕ್ಕೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಗ್ರಾಮದಲ್ಲಿ ಡಂಗೂರವನ್ನು ಸಾರಿಸಿ ಪೋಷಕರು ಮೊಬೈಲ್ ಮತ್ತು ಟಿವಿಯನ್ನು ಬಂದ್ ಮಾಡಿ ಅಭ್ಯಾಸಕ್ಕಾಗಿ ಸಹಕರಿಸಿ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಹೆಚ್ಚಳ ಮಾಡಿಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಈ ವರ್ಷ ವಿಶೇಷವಾಗಿ SSLC ಫಲಿತಾಂಶವನ್ನು ಉತ್ತಮಪಡಿಸುವ ಎಂಬ ಉದ್ದೇಶದಿಂದ ಸವಣೂರು ತಾಲೂಕಿನಲ್ಲಿ ಪ್ರತಿ ಗ್ರಾಮಗಳಲ್ಲಿ ಡಂಗುರ ಸಾರಿಸುವುದರ ಮೂಲಕ ಟಿವಿಯನ್ನು ಮತ್ತು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅವರು ಹೆಚ್ಚು ಓದಿ ಹೆಚ್ಚಿನ ಅಂಕ ಪಡೆದು ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಈ ಒಂದು ವಿನೂತನ ಪ್ರಯೋಗವನ್ನು ಮಾಡುತ್ತಿದ್ದೇವೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ಸುಧಾರಣೆಗೆ BEO ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಮೊಬೈಲ್ ಮತ್ತು ಟಿವಿಯನ್ನು ಸ್ವಿಚ್ ಆಫ್ ಮಾಡುವಂತೆ ಡಂಗೂರ ಸಾರುವುದಕ್ಕೆ ಕೂಡ್ಲಿಗಿ BEO ಮೈಲೇಶ್ ಬೇವೂರು ಸೂಚಿಸಿದ್ದಾರೆ. ಸಂಜೆ 7ರಿಂದ 9 ಗಂಟೆವರೆಗೂ ಮೊಬೈಲ್ ಹಾಗೂ ಟಿವಿಗಳನ್ನು ಸ್ವಿಚ್ ಆಫ್ ಮಾಡುವಂತೆ ಡಂಗೂರ ಸಾರಬೇಕು. ವಿದ್ಯಾರ್ಥಿಗಳು ಓದುವ ಹಿತದೃಷ್ಟಿಯಿಂದ ಡಂಗೂರ ಸಾರುವಂತೆ ಸೂಚಿಸಲಾಗಿದೆ. ಒಟ್ನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ಶಿಕ್ಷಣ ಇಲಾಖೆ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಈ ಅಭಿಯಾನದಿಂದ ರಿಸಲ್ಟ್ ಹೆಚ್ಚಳವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.